ರಾಯಬಾಗ್ ತಾಲೂಕಿನ ಅಲಕನೂರು ಗ್ರಾಮದ ಕೊತ್ತಲ್ಕೆರೆ ಯಲ್ವಾರಟ್ಟಿ ಬಂಗ್ಲೆ ಹತ್ತಿರದ ಮಲ್ಕಾರಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ನಿರ್ಮಿಸಲಾದ ನೂತನ ಪಲ್ಲಕ್ಕಿ ಹಾಗೂ ಮೂರ್ತಿ ಸಮರ್ಪಣಾ ಸಮಾರಂಭವು ಏಪ್ರಿಲ್ 29ರಂದು ಅತ್ಯಂತ ಅದ್ದೂರಿಯಾಗಿ ಜರುಗಲಿದೆ ಎಂದು ದೇವಸ್ಥಾನ ಸಮಿತಿ ಕಾರ್ಯದರ್ಶಿ ಸಿದ್ದರಾಮ ಶಿರ್ಗಾಮಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿ, ಸುಕ್ಷೇತ್ರ ಯಲ್ವಾರಟ್ಟಿ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದಿಂದ ಸುಮಂಗಲಿಯರಿಂದ ಕುಂಭಮೇಳ, ಡೊಳ್ಳು ಹಾಗೂ ವಿವಿಧ ಮಂಗಳ ವಾದ್ಯಗಳೊಂದಿಗೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಭವ್ಯ ಮೆರವಣಿಗೆ ಮೂಲಕ ಮಲ್ಕಾರಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಪಲ್ಲಕ್ಕಿ ಮತ್ತು ಮೂರ್ತಿಯನ್ನು ಸಮರ್ಪಣೆ ಮಾಡಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಯಲ್ವಾರಟ್ಟಿ ಹಾಗೂ ಕರಿ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಅಲಕನೂರು ಇವರಿಂದ ಜಿದ್ದಾಜಿದ್ದಿನ ಡೊಳ್ಳಿನ ಪದಗಳು ನಡೆಯಲಿವೆ. ಆಗಮಿಸುವ ಎಲ್ಲ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗುವುದು ಎಂದು ಸಮಿತಿಯ ಸದಸ್ಯರಾದ ಸುರೇಶ್ ಪೂಜಾರಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀಶೈಲ್ ತೆರ್ದಾಳ್, ವಸಂತ್ ಲಾಳಿ, ಲಗ್ಮಣ್ಣ ಚೆಲ್ಕೆರೆ, ಬಸಪ್ಪ ನಾಯಕ್, ಮುತ್ತಪ್ಪ ಬೆಕ್ರಿ, ಶ್ರೀಶೈಲ್ ಪೂಜಾರಿ, ಕರೆಪ್ಪ ಪೂಜಾರಿ, ಮುರಪ್ಪ ಪುರ್ಲಿ, ಕರೆಪ್ಪ ಕರಿಗಾರ್, ಮಾರುತಿ ಒಡೆಯಾರ್, ಚೆನ್ನಪ್ಪ ಆಸ್ಕಿ, ಮಲ್ಕಾರಿ ಬೆಕ್ರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶಶಿಧರ್ ಕೊಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಮಲ್ಕಾರಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ವಸಂತ ತಿಪ್ಪಣ್ಣ ಲಾಳಿ ಅವರು ಏನೋ ಬೇಡ್ಕೊಂಡಿರು. ಮಲ್ಕಾರಿ ಸಿದ್ದೇಶ್ವರ ಅವ್ರ ಆಸೆ ಈಡೇರ್ಸ್ಯಾರ. ನಾವು 1,20,000 ಕೊಟ್ಟು ಒಂದು ಪಲ್ಲಕ್ಕಿ ಮಾಡಿಸ್ಕೊಟ್ಟಾರ್ರಿ. ಹುಳಿಕ್ಯಾರ ಬಂಧುಗಳು ಅದ್ರಾಗ. ಮತ್ತು ಇನ್ನೊಂದು ವಿಶೇಷ, ಮಲ್ಕಾರಿ ರಮಪ್ಪ ಬೆಕ್ಕೇರಿ ಮತ್ತು ಕರಿಯಪ್ಪ ಮಾಯಪ್ಪ ಬೆಕ್ಕೇರಿ ಅವರು ಅದರೊಳಗೆ ಸುಮಾರು ಒಂದು 70,000-80,000 ಖರ್ಚು ಮಾಡಿ ಮೂರ್ತಿಯನ್ನು ಮಾಡಿಸ್ಕೊಟ್ಟಾರ್ರಿ. ಮತ್ತು ಮಲ್ಕಾರಿ ಸಿದ್ದೇಶ್ವರ ದೇವಸ್ಥಾನದ ಪೂರ್ವಿ ಪಲ್ಲಕ್ಕಿಲಾಗಿತ್ತು. ಈ ಲಾಡಿ ಬಂಧುಗಳಿಂದ ಮಲ್ಕಾರಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಪಲ್ಲಕ್ಕಿ ಆಗಿತ್ತು ರೀ. ಮತ್ತು ಆ ಕಾರ್ಯಕ್ರಮವನ್ನು 29ನೇ ತಾರೀಕು ಅರಣ್ಯ ಸಿದ್ದೇಶ್ವರ ದೇವಸ್ಥಾನದಿಂದ ಕುಂಭಮೇಳದಿಂದ ಈ ಮಲ್ಕಾರಿ ಸಿದ್ದೇಶ್ವರ ದೇವಸ್ಥಾನವರೆಗೆ ಅಲಕನೂರು ಗ್ರಾಮದ ಕೊತ್ತಲ್ಕೆರೆ ಯಲ್ವಾರಟ್ಟಿ ಬಂಗ್ಲೆ ಹತ್ತಿರ ಶ್ರೀ ಮಲ್ಕಾರಿ ಸಿದ್ದೇಶ್ವರ ದೇವಸ್ಥಾನದ ನೂತನ ಪಲ್ಲಕ್ಕಿ ಹಾಗೂ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬುಧವಾರ ದಿನಾಂಕ 29/4/2026ರಂದು ಮುಂಜಾನೆ 8 ಗಂಟೆಗೆ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದಿಂದ ಪಲ್ಲಕ್ಕಿ ಹಾಗೂ ಮೂರ್ತಿ ಮೆರವಣಿಗೆ, ಡೊಳ್ಳು ವಾದ್ಯಗಳ ಮೆರವಣಿಗೆ, ಮೇಳಗಳದೊಂದಿಗೆ ಮುಖಾಂತರ ಮೆರವಣಿಗೆಯನ್ನು ತರಲಾಗಿದೆ. ಆದ ಕಾರಣ ಸದ್ಭಕ್ತರು ಎಲ್ಲರೂ ಸೇರಿ ಶೋಭೆ ತರಬೇಕಾಗಿ ಅವರಲ್ಲಿ ಕಳಕಳಿ ವಿನಂತಿ. ಅದನ್ನು ಇಲ್ಲಿವರೆಗೆ ಯಾವುದೇ ಮೂರ್ತಿ ಮೂರ್ತಿ ಮತ್ತು ಪಲ್ಲಕ್ಕಿ ಇಲ್ಲಿವರೆಗೆ ಇಲ್ಲಾಗಿತ್ತು. ಅದನ್ನು ಭಕ್ತರ ಕೊಡಮಾಡಿದರು. ಮತ್ತು ಮುಂಜಾನೆ 8 ಗಂಟೆಗೆ ಕಲ್ಲಿದಾಗಿ ಅದೇ ದಿವಸ ಮುಂಜಾನೆ 10 ಗಂಟೆಗೆ ಒಂದೆರಡು ಡೊಳ್ಳಿನ ಹಾಡಿಕೆಗಳನ್ನ ಇಟ್ಟು ನಾವು ಇಷ್ಟು ಜಾತ್ರೆ ಅದರ ಸಂಬಂಧ ಇಟ್ಟುಕೊಂಡಿದ್ದೇವೆ. ಎಷ್ಟು ಜನ ಕೂಡ ನಿರೀಕ್ಷೆ ಐತ್ರಿ? ಅಂದಾಜು ಒಂದು 2,500-3,000 ಜನ ಕೂಡ್ಬೋದು. ಏನಾಯ್ತು ಅನ್ನಪ್ರಸಾದ ವ್ಯವಸ್ಥೆ? ಅನ್ನಪ್ರಸಾದ, ಉಕ್ಕಿ, ಅನ್ನ, ಸಾರ, ಕಾಯಿಪಲ್ಲೆ ಈ ಥರ ಮಾಡಿಸೋದು. ಎಲ್ಲಿಂದ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ? ಪಲ್ಲಕ್ಕಿ ಕೊಡ್ಬೇಕಂತೇಳಿ ಭಾಳ ದಿನದೊಂದು ಐದೈತ್ರಿ ಹಿರಿಯರು ಹಿಡ್ಕೊಂಡ್ರೆ ಅದು ಭಾಳ ದಿನ ತಾಗಿಲಾಗಿತ್ತು. ಅದು ಈ ವರ್ಷ ಕೂಡಿ ಬಂದೆ. ಒಟ್ಟು ಮಾಡಿ ದೇವ್ರು ಚಲೋ ಮಾಡ ಅಂಥೇಳಿ ಒಟ್ಟು ಕೊಡ್ಬೇಕಂತೇಳಿ ಸಲಾದ ಮಾಡಿಸಿದ್ರು ನಾವು ಮತ್ತು ಕುಳಿದವ್ರು ಬಂಧುಗಳು. ಎಷ್ಟು ವೆಚ್ಚ ಆಗಿತ್ತು ಅದಕ್ಕೆ? ಎಷ್ಟು ಖರ್ಚು ಆಗಿತ್ತು? ಇದು ಪಲ್ಲಕ್ಕಿದಷ್ಟ 1,20,000 ತನಕ ಆಗೈತೆ. ಈ ದೇವ್ರದ್ದು ಮತ್ತು ಉಳ್ದ ಮೂರ್ತಿದು ಬೇರೆ ರೀ. ಮತ್ತು ಅದರ ಎಲ್ಲ ಉಳ್ದೆಲ್ಲ ಸಾಮಗ್ರಿದೆಲ್ಲ ಮತ್ತು ಅದ ಖರ್ಚು ಬೇರೆನೇ. ಇದು ಅಂದಾಜು ಎಲ್ಲ ಕೂಡ ಒಂದು 60-70. ಈಗ ನೀವು ಪಲ್ಲಕ್ಕಿ ಕೊಟ್ಟಿರಿ ದೇವ್ರಿಗೆ, ಏನು ಅನ್ಸೈತೆ ನಿಮ್ಗೆ? ಏನು ಖುಷಿ ಅನ್ಸತೈತೆ ರೀ ದೇವ್ರು ಕೊಡೋದ್ರಿಂದ್ರೆ. ಏನಂತ ಬಿಡ್ಕೊಂಡ್ರಿ ನೀವು ಸ್ಟಾರ್ಟಿಂಗ್? ಚಲೋ ಆಗಲಿ, ನಾವು ಎಲ್ಲರಿಗೆ ಚಲೋ ಇಡಪ್ಪ ದೇವ್ರು ಅಂತೇಳಿ ಮಾಡಿದೈತೆ ರೀ. ಚಲೋ ಆಗನ ನೀವು ಮಾಡ್ಕೊಂಡಿದ್ದೀವಿ. ತಮ್ಮ ಹೆಸರು? ವಸಂತ ತಿಪ್ಪಣ್ಣ ಲಾಳಿ.